ರಾಜ್ಯ ರಾಜಕೀಯದಲ್ಲಿ ಕಾಂಗ್ರೆಸ್ನಲ್ಲಿ ಪ್ರಮುಖವಾಗಿ ಕ್ರಾಂತಿ ಆಗುತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿ ತನಕ ಚರ್ಚೆಗಳನ್ನು ಮಾಡ್ಕೊಂಡ್ ಬರ್ತಾ ಇದ್ವಿ. ಸೊ ಆ ಕ್ರಾಂತಿ ಆಗೋದು ಫಿಕ್ಸ್ ಅಂತ ಸದ್ಯಕ್ಕೆ ಸಿಗ್ತಾ ಇರೋ ಮಾಹಿತಿ. ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ಫಿಕ್ಸ್ ಮತ್ತು ಫಿಕ್ಸ್. ಸ್ವಲ್ಪ ತಡವಾಗಬಹುದು, ಬಟ್ ಸಿಎಂ ಬದಲಾವಣೆ ಆಗೋದು ಗ್ಯಾರಂಟಿ. ನಾಯಕತ್ವ ಬದಲಾವಣೆಗೆ ಹೈಕಮಾಂಡ್ ಸಮ್ಮತಿ ಕೊಟ್ಟಿದ್ಯಂತೆ. ಹಾಗಾದ್ರೆ ಸಿದ್ದರಾಮಯ್ಯ ಇನ್ನೆಷ್ಟು ದಿನ ಮುಂದುವರಿತಾರೆ? ಡಿಕೆ ಶಿವಕುಮಾರ್ ಯಾವಾಗ ಸಿಎಂ ಆಗ್ತಾರೆ? ಆದ್ರೆ ಇಂಟರ್ನಲ್ ಡೀಟೇಲ್ಸ್ ನ ನೋಡ್ತಾ ಹೋಗಿ. ನಾಯಕತ್ವ ಬದಲಾವಣೆಗೆ ಹೈಕಮಾಂಡ್ ಸಮ್ಮತಿ ಕೊಟ್ಟಿದೆಯಂತೆ. ಸಿದ್ದರಾಮಯ್ಯ ಅವರಿಗೆ ಹಾಗಾದ್ರೆ ಇನ್ನೆಷ್ಟು ದಿನಗಳ ಕಾಲ ಈ ಬೋನಸ್ ಸಿಗತ್ತೆ ಅಂದ್ರೆ ಮುಂದುವರಿತಾರೆ. ಕೆಲವೇ ದಿನಗಳಲ್ಲಿ ಡಿಕೆ ಶಿವಕುಮಾರ್ಗೆ ಬಂಪರ್ ಗಿಫ್ಟ್ ಸಿಗತ್ತೆ. ರಾಜ್ಯದ ಕುರ್ಚಿ ಬಿಕ್ಕಟ್ಟಿಗೆ ಹಾಗಾದ್ರೆ ಪರಿಹಾರ ಸಿಕ್ಕೇ ಬಿಟ್ಟ. ಲೇಟ್ ಆದ್ರೂ ಲೇಟೆಸ್ಟ್ ಆಗಿ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಬಡ್ತಿ ಸಿಗೋದು ಅಥವಾ ಪ್ರಮೋಷನ್ ಸಿಗೋದು ಹೆಂಗೆ? ಸಿಎಂ ಆಗಿ ಪಕ್ಕಾ 3 ತಿಂಗಳ ಬಳಿಕ ಡಿಕೆಶಿಗೆ ಹಾಗಾದ್ರೆ ಆ ದೊಡ್ಡ ಸ್ಥಾನ ಸಿಗತ್ತಾ? ಇತ್ಯರ್ಥ ಆಗಿದೆಯಾ? ಡಿಕೆ ಶಿವಕುಮಾರ್ ಸಿಎಂ ಆಗೋದು ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಹೈಕಮಾಂಡ್ ಮಟ್ಟದಲ್ಲಿ ಸೀರಿಯಸ್ ಮೀಟಿಂಗ್. ಕಡೆಗೂ ಕೂಡ ಕುರ್ಚಿ ಕಿತ್ತಾಟ ಸುಖಾಂತ್ಯ ಆಗ್ಬಿಡುತ್ತಾ? ಡಿಕೆ ಶಿವಕುಮಾರ್ ಸಿಎಂ ಆಗೇ ಆಗ್ತಾರೆ, ಬಟ್ ಇನ್ ಸ್ವಲ್ಪ ದಿನಗಳ ಕಾಲ ಕಾಯಬೇಕು ಅಂತ ಸದ್ಯಕ್ಕೆ ಸಿಗ್ತಾ ಇರೋ ಮಾಹಿತಿ. ಹಾಗಾದ್ರೆ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾ ಇದ್ದಂಗೆ ಅವ್ರುಗಳು ಪಡ್ಕೊಂಡಿರುವಂತಹ ಸ್ಥಾನಗಳು ಅಂದ್ರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬಿಡ್ಲೇಬೇಕಾಗುತ್ತೆ. ಅದ್ಯಾರಾಗ್ತಾರೆ? ಡಿಕೆ ಶಿವಕುಮಾರ್ ಸಿಎಂ ಆದ್ರು ಅನ್ಕೊಳ್ಳಿ, ಕೆಪಿಸಿಸಿ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡೋದು ಪಕ್ಕ ಆಗುತ್ತೆ. ಇದು ಗ್ಯಾರಂಟಿ ನ್ಯೂಸ್ ನ ಎಕ್ಸ್ಕ್ಲೂಸಿವ್ ಅಪ್ಡೇಟ್ ನಿಮ್ ಗಮನಕ್ಕೆ ತರ್ತಾ ಇದ್ದೀವಿ. ಇದೊಂದು ರೀತಿ ಸಿದ್ದರಾಮಯ್ಯ ಅಥವಾ ಸಿಎಂ ಕುರ್ಚಿ ಬದಲಾವಣೆ ಆದ್ರೆ ಹಲವಾರು ಬದಲಾವಣೆಗಳನ್ನ ಕಾಂಗ್ರೆಸ್ ನಲ್ಲಿ ಗಮನಿಸಬೇಕಾಗುತ್ತೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಪ್ರಮುಖವಾಗಿ. ಅಂಡ್ ಡಿಸಿಎಂ ಅಂತ ಬಂದಾಗ ಡಿಸಿಎಂ ಯಾರಾಗ್ತಾರೆನಾ ಎಷ್ಟು ಜನ ಆಗ್ತಾರೆ ಅಂತನ ಹಿಂಗೆಲ್ಲವೂ ಕೂಡ ಪ್ರಶ್ನೆಗಳು ಉದ್ಭವ ಆಗ್ತಾ ಹೋಗುತ್ತೆ. ಆ ಕುರ್ಚಿಗಳಿಗೆ ಟವೆಲ್ ಹಾಕೋರ ನಂಬರ್ಸ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಈಗ್ಲೂ ಕೇಳಿದ್ರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಅಲಂಕರಿಸೋಕ್ ನಾವು ರೆಡಿ ಅಂತ ಕಾಂಗ್ರೆಸ್ ನಲ್ಲಿ ದುಂಬಾಲು ಬೀಳ್ತಾರೆ. ಒಂದು ಲೈನ್ ರೆಡಿ ಆಗುತ್ತೆ. ಸೊ ಇವರೆಲ್ಲರಿಗೂ ಒಂದು ಕ್ಲಿಯರ್ ಸಿಗಬೇಕು ಜಾಗ ಅಲ್ಲಿ ಅಂತ ಹೇಳಿದ್ರೆ ಡಿಕೆ ಶಿವಕುಮಾರ್ ಅವರು ಅಡ್ಡ ಆಗಿರೋದು. ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ಏರಿದ್ರೆ ಆಟೋಮೆಟಿಕ್ ಆಗಿ ಒಂದು ಸರತಿ ಸಾಲು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ, ಡಿಸಿಎಂ ಹಿಂಗೆಲ್ಲವೂ ಕೂಡ ಬದಲಾವಣೆ ಆಗ್ತಾ ಹೋಗ್ಬೇಕಾಗುತ್ತೆ. ಹಾಗಾದ್ರೆ ಆರಂಭದಲ್ಲಿ ಇವರು ಮಾತನಾಡ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇರೋ ಪವರ್ ಶೇರಿಂಗ್ ಖಚಿತಾನ? ಬದಲಾವಣೆ ಆಗತ್ತಾ? ಸ್ವಲ್ಪ ಎಕ್ಸ್ಟೆಂಡ್ ಆಗತ್ತಾ? ಸೂತ್ರ ಬದಲಾವಣೆ ಆಗತ್ತಾ? ಡಿಕೆ ಶಿವಕುಮಾರ್ ಸಿಎಂ ಆದ್ರೆ 4 ಡಿಸಿಎಂ ಸ್ಥಾನಗಳ ಸೃಷ್ಟಿ ಮಾಡ್ತಾರಂತೆ. ಡಿಕೆಶಿ ಮುಖ್ಯಮಂತ್ರಿ ಆದ್ರೆ ಹಾಗಾದ್ರೆ ಡಿಸಿಎಂಗಳು ಯಾರ್ಯಾರು? ಇಲ್ಲಿ ತನಕ ಒಬ್ಬರೇ ಇದ್ರು, ಅದು ನಂಬರ್ಸ್ ಜಾಸ್ತಿ ಆಗುತ್ತೆ, ಸ್ಪ್ಲಿಟ್ ಆಗುತ್ತೆ. ಡಿಕೆಶಿ ನೇತೃತ್ವದ ಸರ್ಕಾರದಲ್ಲಿ ಡಿಸಿಎಂಗಳು ಹಾಗಾದ್ರೆ ಯಾರ್ಯಾರು ಆಗ್ತಾರೆ? ಕೈ ಕ್ರಾಂತಿಯಲ್ಲಿ ಯಾರಿಗೆ ಡಿಸಿಎಂ ಪಟ್ಟಗಳು ಸಿಗುತ್ತೆ? ಯಾಕಂದ್ರೆ ಒಂದಲ್ಲ 4 ಜನ. ಗ್ಯಾರಂಟಿ ನ್ಯೂಸ್ ನಲ್ಲಿ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಅಪ್ಡೇಟ್ ಅನ್ನ ನಿಮ್ ಗಮನಕ್ಕೆ ತರುವಂತಹ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಓಕೆ, ಮೊದಲನೇದಾಗಿ ಲಿಂಗಾಯತ, ದಲಿತ, ಒಬಿಸಿ, ಮುಸ್ಲಿಂ ಸಮುದಾಯಕ್ಕೆ ಡಿಸಿಎಂ ಸ್ಥಾನ ಸಿಗೋದು ಪಕ್ಕ. ದಲಿತ ಸಿಎಂ ಆಗ್ಬೇಕು ಅನ್ನೋ ಕೂಗು ಹಲವಾರು ದಶಕಗಳಿಂದ ಕೇಳಿ ಬರ್ತಾ ಇತ್ತು. ಸಿಎಂ ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಡಿಸಿಎಂ ಸ್ಥಾನಕ್ಕೆ ಅವ್ರನ್ನ ಕೂರಿಸಬೇಕು ಅನ್ನುವ ಪ್ರಯತ್ನ ಬಹುಶಃ ಕಾಂಗ್ರೆಸ್ ಮಾಡ್ದಂಗೆ ಕಾಣುತ್ತೆ. ಲಿಂಗಾಯತರು, ಮುಸ್ಲಿಂ ಸಮುದಾಯ, ಸೊ ಎಲ್ಲೂ ಕೂಡ ಸಮುದಾಯಗಳಿಗೆ ಬೇಸರ ಆಗಬಾರ್ದು.
ಹಂಗೆ 4 DCM ಸ್ಥಾನಗಳನ್ನ ಕೊಟ್ಟು ಕೂರ್ಸೋದು. ಸತೀಶ್ ಜಾರಕಿಹೊಳಿ ಕೆಪಿಸಿಸಿ ಅಧ್ಯಕ್ಷರಾಗ್ತೀವಿ ಅಂತ ಆಲ್ರೆಡಿ ಹೇಳಿದ್ರು, ಕೊಟ್ರೆ ನಾನು ಆಗ್ತೀನಿ ಅಂತ. ಸೊ ಅವರಿಗೆ ಬಹುಶಃ ಜಾಗ ಕಾಯ್ತಾ ಇರುತ್ತಾ, ಹೆಂಗೆ ಕುತೂಹಲ ಮೂಡ್ತಾ ಇದೆ. ಸೊ ಇವೆಲ್ಲವಕ್ಕೂ ಕೂಡ ಕುತೂಹಲಕ್ಕೆ ತೆರೆ ಬೀಳಬೇಕು ಅಂದ್ರೆ ಮೊದಲನೇದಾಗಿ ಕುರ್ಚಿ ಖಾಲಿ ಆಗುತ್ತಾ, ಖಾಲಿ ಮಾಡ್ತಾರ ಸಿದ್ದರಾಮಯ್ಯ ಅವರು, ಅಲ್ಲಿಗೆ DK ಶಿವಕುಮಾರ್ ಅವರು ಬಂದು ಕೂರ್ತಾರ. ಅವರ ಕಂಟ್ರೋಲ್ ನಲ್ಲಿರುವಂತಹ ಪಕ್ಷದಲ್ಲಿ ಎಷ್ಟು ಜನ DCM ಆಗ್ತಾರೆ, ಯಾರ್ಯಾರು ಆಗ್ತಾರೆ, KPCC ಅಧ್ಯಕ್ಷರು ಯಾರು ಆಗ್ತಾರೆ, ಕುರ್ಚಿ ಬಿಟ್ಕೊಡೋ ಟೈಮ್ನಲ್ಲಿ ಯಡಿಯೂರಪ್ಪ ಅವ್ರು ಹಾಕಿದ್ರಲ್ಲ ಕಂಡೀಷನ್, ನಾನು ಹೇಳ್ದವರೇ CM ಆಗ್ಬೇಕು ಅಂತ, ಹಂಗೇನಾದ್ರು ಸಿದ್ದರಾಮಯ್ಯ ಅವ್ರ ಹೇಳೋಗ್ತಾರ. ತನ್ನ ಮಗನಿಗೆ ಯಾವ್ದಾದ್ರು ಒಂದು ಒಳ್ಳೆ ಸ್ಥಾನ ಸಿಗಬೇಕು ಮತ್ತು ತನ್ನ ಬೆಂಬಲಿಗರಿಗೆ ಇಂಥ ಪಟ್ಟದಲ್ಲೇ ಕೂರಿಸ್ಬೇಕು, ಇಂತಹ ಕಂಡೀಷನ್ಸ್ಗಳನ್ನ ಹಾಕಿ ಹೋಗ್ತಾರ. ಇವೆಲ್ಲ ಸಾಧ್ಯತೆಗಳಿರುತ್ತೆ. ಬಿಟ್ಕೊಡಿ ಅಂದ ತಕ್ಷಣ ಏಕಾಏಕಿ ಯಾರು ಬಿಟ್ಕೊಡಲ್ಲ. ಇನ್ ಕೇಸ್ ಬಿಟ್ಕೊಡೋದಾದ್ರೆ ನಾವು ಮಾತಾಡ್ತಾ ಇರೋದು. ಇಲ್ಲಿ ತನಕ ಇದ್ದ 2.5 ವರ್ಷ ಏನು ಪವರ್ ಶೇರಿಂಗ್ ಅಂತ ಮಾತಾಡ್ತಾ ಇದ್ರು, ಆ ಸೂತ್ರ ಸ್ವಲ್ಪ ಬದಲಾವಣೆ ಆಗುತ್ತೆ. ಬಹುಶಃ ಅದು 3+2 ಆಗ್ಬೋದು. 2.5 ವರ್ಷ ಇದ್ದಿದ್ದು 3 ವರ್ಷ ಒಬ್ಬರಿಗೆ ಅಂದ್ರೆ ಸಿದ್ದರಾಮಯ್ಯ ಅವರಿಗೆ, ಇನ್ನ ಉಳಿದಂತಹ ಮಿಕ್ಕ ವರ್ಷ 2 ವರ್ಷ DK ಶಿವಕುಮಾರ್ ಅವರಿಗೆ. ಹೀಗೆ ಬದಲಾಗುವ ಸಾಧ್ಯತೆ ಇದೆ. ಸೂತ್ರದಲ್ಲಿ ಏರುಪೇರು ಆಗಬಹುದು. ಈಗ DK ಶಿವಕುಮಾರ್ CM ಆದ್ರು ಅನ್ಕೊಳ್ಳಿ, DCM ಎಷ್ಟು ಜನ, KPCC ಅಧ್ಯಕ್ಷರು ಯಾರು ಆಗ್ತಾರೆ, ಹೆಂಗೆ ಕುತೂಹಲಗಳು ಇದ್ದೇ ಇದೆ. ಈಗ ಆ ಜಾಗಗಳಿಗೆ ಟವಲ್ ಹಾಕೋಕ್ಕೂ ಕೂಡ ತುಂಬಾ ಜನ ಕ್ಯೂನಲ್ಲಿ ನಿಂತಿದ್ದಾರೆ. KPCC ಅಧ್ಯಕ್ಷನ ಆಗ್ತೀನಿ ನಾನು, ಯಾಕೆ ನಾನು ಆಗಬಾರ್ದಂತ ಈ ಹಿಂದೆಯೂ ಕೂಡ ಸಚಿವ ಸತೀಶ್ ಜಾರಕಿಹೊಳಿ ಪ್ರಸ್ತಾಪ ಮಾಡಿದ್ರು. ಈಗ ಜಾಗ ಖಾಲಿ ಆದ್ರೆ ಖಂಡಿತವಾಗ್ಲೂ ಅವ್ರು ಬಿಡ್ತಾರ? ಇಲ್ಲ, ಅವರು ಒಂದು ಟವಲ್ ಹಾಕೇ ಆಗ್ತಾರೆ. ಮತ್ತೊಂದು ಕಡೆ ಡಿಸಿಎಂ ಅಂತ ಬಂದಾಗ ಇಲ್ಲಿ ತನಕ ನಾವು 2 ಶಕ್ತಿ ಕೇಂದ್ರಗಳನ್ನ ಗಮನಿಸ್ತಾ ಇದ್ವಿ. ಒಂದು ಮಾಸ್ ಲೀಡರ್ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ರು, ಮತ್ತೊಂದು DCM DK ಶಿವಕುಮಾರ್ ಪವರ್ಫುಲ್ ಲೀಡರ್. ಎಲ್ಲೂ ಕೂಡ DCM ಸ್ಥಾನಗಳನ್ನ ಹೆಚ್ಚಿಗೆ ಮಾಡಬೇಕು ಅಂತ ಆರಂಭದಲ್ಲೂ ಕೂಗು ಕೇಳಿ ಬಂದಿತ್ತು. ಬಟ್ DK ಶಿವಕುಮಾರ್ ಬಿಲ್ಕುಲ್ ಒಪ್ಪಿರ್ಲಿಲ್ಲ ಅದಕ್ಕೆ. 2-3 ಜನ DCM ಆಗ್ಬಿಟ್ರೆ DCM ತೂಕನೇ ಇರ್ತಾ ಇರ್ಲಿಲ್ಲ ಅಲ್ವಾ. ನಾಮಕಾವಸ್ಥೆಗೆ ಒಂದು ಅವಕಾಶ ಅನ್ನಂಗ್ ಆಗ್ತಾ ಇತ್ತು, ಸ್ಥಾನ ಅನ್ನಂಗ್ ಆಗ್ತಾ ಇತ್ತು. ಸೊ ಅದಕ್ಕಂತೂ ಒಪ್ಕೊಂಡೇ ಇರಲಿಲ್ಲ DK ಶಿವಕುಮಾರ್ ಅವರು. ಬಟ್ ಈಗ DK ಶಿವಕುಮಾರ್ CM ಆದ್ರೆ DCM ಒಬ್ಬರಾಗಿರಲ್ಲ, 3 ಜನ ಆಗ್ಬೋದು, ಇಲ್ಲ 4 ಜನ ಆಗಿರ್ಬೋದು. ಆ ಚರ್ಚೆಗಳು ಆಗ್ತಾ ಇದೆ. ಸೊ ಹಾಗಾದ್ರೆ ಉತ್ತರಾಯಣ ಕಾಲಕ್ಕೆ ಬಹುಶಃ DK ಶಿವಕುಮಾರ್ ಅವರು ಕಾಯ್ತಾ ಇದಾರೆ ಅಂತ, ಅಲ್ಲಿ ತನಕ ಆಗಿದ್ದಾಗ್ಲಿ ಇಲ್ಲಿ ತನಕನೇ ಕಾದಿದ್ದೀನಿ, ಇನ್ನೊಂದ್ 2-3 ತಿಂಗಳು ಕಾಯೋಣ ಅನ್ನೋ ಮನಸ್ಥಿತಿಗೆ DK ಶಿವಕುಮಾರ್ ಅವರು ಬಂದಿರಬಹುದು. ಯಾರಾಗ್ಬೋದು ಹಾಗಾದ್ರೆ DCM ಗಮನಿಸ್ತಾ ಇದ್ದೀರಿ. ಸಿದ್ದರಾಮಯ್ಯ ಅವರ ಮಗ MLC ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ, ಏನು ಡಾಕ್ಟರ್ G ಪರಮೇಶ್ವರ್ ದಲಿತ ಸಮುದಾಯದಿಂದ, ಲಿಂಗಾಯತ ಸಮುದಾಯದ MB ಪಾಟೀಲ್, ಮುಸ್ಲಿಂ ಸಮುದಾಯದಿಂದ ಜಮೀರ್ ಅಹಮದ್ ಖಾನ್. ಇಲ್ಲೂ ಕೂಡ ಸಿದ್ದರಾಮಯ್ಯ ಅವರ ಬಣ ರಾರಾಜಿಸ್ತಾ ಇದೆ 4 ಜನರಲ್ಲಿ. ಯಾರಾಗಬಹುದು ಅಂತ ನಾವು ಹೇಳ್ತಾ ಇರೋದು. ಯಾರಾಗಬಹುದು ಅಂತ ಬಂದಾಗ ಡಾಕ್ಟರ್ G ಪರಮೇಶ್ವರ್, MB ಪಾಟೀಲ್, ಸಿದ್ದರಾಮಯ್ಯ ಅವರ ಮಗ ಯತೀಂದ್ರ ಸಿದ್ದರಾಮಯ್ಯ, ಜಮೀರ್ ಅಹಮದ್ ಖಾನ್, 4 ಜನ ಸಿದ್ದರಾಮಯ್ಯ ಅವರ ಬಣದಲ್ಲಿ ಇಲ್ಲಿ ತನಕ ಗುರುತಿಸ್ಕೊಂಡಂಥವ್ರು. ಸೊ ಸಿದ್ದರಾಮಯ್ಯ ಅವರು ಇನ್ ಕೇಸ್ ಕುರ್ಚಿಯನ್ನ ಬಿಟ್ಕೊಡೋದಾದ್ರೆ ಇಂತಹ ಕಂಡೀಷನ್ಸ್ ಗಳನ್ನ ಹಾಕಬಹುದು. ಅದಕ್ಕೆ ಹೈಕಮಾಂಡ್ ವಿಧಿ ಇಲ್ಲ, ಏನು ಮಾಡೋಕ್ಕಾಗಲ್ಲ. ಅವರು ಕಡ್ಡಿ ತುಂಡಾದಂಗೆ ಡಿಸಿಷನ್ ಅನ್ನ ತಗೊಳ್ಳುವಂತಹ ಪವರ್ಫುಲ್ ಸ್ಥಾನದಲ್ಲಿ ಕುಳಿತುಕೊಂಡಿಲ್ಲ ಅವ್ರು ಇನ್ನೂ ಕೂಡ.